ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ಯೋಜನೆ ಪಿಎಂ ಎಫ್ಎಂಇ ಯೋಜನೆ ದೇಶಾದ್ಯಂತ ಹಲವು ಭಾಗಗಳಲ್ಲಿ ಗ್ರಾಮೀಣ ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ದಾರಿದೀಪವಾಗಿದೆ. ಈ ಕುರಿತು ಒಂದು ವರದಿ. ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನ ಸಣ್ಣಪುರ ಗ್ರಾಮದ ಕೃಷಿ ಕುಟುಂಬದ ಮಹಿಳೆ ರಜನಿ ಶ್ರೀನಿವಾಸ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ಯೋಜನೆಯ ಸದುಪಯೋಗ ಪಡೆದು ಸಣ್ಣ ಉದ್ಯಮ ಸ್ಥಾಪಿಸಿ ಬದುಕು ಕಟ್ಟಿಕೊಂಡಿದ್ದು ಇತರರಿಗೂ ಉದ್ಯೋಗ ಕಲ್ಪಿಸಿಕೊಟ್ಟಿದ್ದಾರೆ. ಪಿಎಂಎಫ್ಎಂಇ ಯೋಜನೆಯಡಿ ಫಲಾನುಭವಿ ರಜನಿ 3,35,000 ರೂಪಾಯಿ ಸಾಲ ಪಡೆದು ಸೀತಾರಾಮ ನ್ಯಾಚುರಲ್ ಆಯಿಲ್ ಎಂಬ ಗಾಣದ ಎಣ್ಣೆ ಉತ್ಪಾದನಾ ಘಟಕ ಸ್ಥಾಪಿಸಿ 3 ಜನರಿಗೆ ಕೆಲಸ ನೀಡಿದ್ದಾರೆ. ಈ ಸಾಲಕ್ಕೆ ಕೇಂದ್ರದಿಂದ 35% ರಾಜ್ಯ ಸರ್ಕಾರದಿಂದ 15% ಪ್ರೋತ್ಸಾಹಧನ ಲಭಿಸಿದೆ. ರಜನಿ ತಮ್ಮ ಘಟಕದಲ್ಲಿ ಶೇಂಗಾ, ಕೊಬ್ಬರಿ, ಸೂರ್ಯಕಾಂತಿ, ಕುಸುಬೆ, ಎಳ್ಳೆಣ್ಣೆ ತಯಾರಿಸುತ್ತಿದ್ದಾರೆ. ಸ್ಥಳೀಯವಾಗಿ ಮಾರುಕಟ್ಟೆ ಕಂಡುಕೊಂಡಿದ್ದು ತಿಂಗಳಿಗೆ 250 ಲೀಟರ್ನಷ್ಟು ಶೇಂಗಾ ಎಣ್ಣೆ, 30 ಲೀಟರ್ ಕೊಬ್ಬರಿ ಎಣ್ಣೆ, 50 ಲೀಟರ್ ಕುಸುಬೆ ಎಣ್ಣೆ ಮಾರಾಟ ಮಾಡುತ್ತಿದ್ದಾರೆ. ಉತ್ಪಾದನೆ ಬಳಿಕ ಸಿಗುವ ಉಪ ಉತ್ಪನ್ನವಾದ ಹಿಂಡಿಯಿಂದ ಬಂದ ಹಣದಿಂದ ಸಾಲದ ಕಂತು ಪಾವತಿಸುತ್ತಿದ್ದಾರೆ. ಉತ್ಪನ್ನದ ಅಗತ್ಯವಿರುವವರು ಖುದ್ದಾಗಿ ಬಂದರೆ ಅವರ ಎದುರೇ ಗಾಣದ ಮೂಲಕ ಎಣ್ಣೆ ತೆಗೆದುಕೊಡುತ್ತಾರೆ. ಮುಂದಿನ ದಿನಗಳಲ್ಲಿ ಆನ್ಲೈನ್ ಮಾರಾಟಕ್ಕೂ ಸಿದ್ಧತೆ ನಡೆಸುತ್ತಿದ್ದಾರೆ. ದೂರದರ್ಶನದೊಂದಿಗೆ ಗಾಣದ ಎಣ್ಣೆ ಘಟಕದ ಸ್ಥಾಪಕಿ ರಜನಿ ಶ್ರೀನಿವಾಸ ಕೇಂದ್ರದ ಯೋಜನೆಯ ಮೂಲಕ ಈ ಘಟಕ ಪ್ರಾರಂಭ ಮಾಡಲಾಯಿತು. ಪ್ರಸ್ತುತ 350 ಲೀಟರ್ ಎಣ್ಣೆ ಮಾರಾಟ ಮಾಡಲಾಗುತ್ತಿದೆ. ಉತ್ತಮ ಆರೋಗ್ಯದ ಜೊತೆಗೆ ಗ್ರಾಮೀಣ ಮಹಿಳೆಯರಿಗೆ ಉದ್ಯೋಗ ನೀಡುವುದೇ ಈ ಉಪಕ್ರಮದ ಉದ್ದೇಶವಾಗಿದೆ. ಇನ್ನು ಹೆಚ್ಚಿನ ಮಹಿಳೆಯರಿಗೆ ಉದ್ಯೋಗ ಕಲ್ಪಿಸುವ ಗುರಿ ಹೊಂದಲಾಗಿದೆ ಎಂದರು. ಜನರಿಗೆ ಒಳ್ಳೆ ಎಣ್ಣೆ ನಾವು ಕೊಡೋಕ್ಕಾಗತ್ತೆ ಅಂತ ಹೇಳಿ ಅವರೇ ಆಗಿ ತಂದು ಬೀಜ ಕೊಟ್ಟರು ನಾವು ತೆಗೆದು ಕೊಡ್ತೀವಿ ಸರ್. ಇಲ್ಲ ನಮ್ಮ ಹತ್ರನೂ ಎಣ್ಣೆ ಸಿಗುತ್ತೆ. ಹೊರಗಡೆ ಎಲ್ಲ ಕಲಬೆರಕೆ ಎಣ್ಣೆ ಸಿಗ್ತಾ ಇದೆ ಅನ್ನೋ ಒಂದು ಉದ್ದೇಶಕ್ಕೆ ಒಂದು ಒಳ್ಳೆ ಎಣ್ಣೆ ನಾವು ತೆಗೆದು ಕೊಡಬೇಕು ಅಂತ ಇದನ್ನು ನಾವು ಅನ್ಕೊಂಡು ಮಾಡಿದ್ದು. ಗೃಹಿಣಿ ಜ್ಯೋತಿ ಈ ಘಟಕದಲ್ಲಿ ದೊರೆಯುವ ಗಾಣದ ಎಣ್ಣೆ ಅತ್ಯುತ್ತಮ ಗುಣಮಟ್ಟದಿಂದ ಕೂಡಿದ್ದು ಆರೋಗ್ಯಕರವಾಗಿದೆ ಎಂದು ಹೇಳಿದರು. ಎಲ್ಲ ಥರದ ಎಣ್ಣೆಗಳು ಕೂಡ ಮಾಡ್ತಾರೆ. ಶೇಂಗಾ ಎಣ್ಣೆ, ಸನ್ಫ್ಲವರ್ ಎಣ್ಣೆ, ಸಾಸಿವೆ ಎಣ್ಣೆ, ಕೊಬ್ಬರಿ ಎಣ್ಣೆ ಅವೆಲ್ಲವೂ ಕೂಡ ಅವ್ರ ಹತ್ರ ಸಿಗ್ತದೆ. ಆದರೆ ಅದರಲ್ಲಿ ನಾವು ತೊಗೊಂಡಿರೋದು ಫಸ್ಟು ಶೇಂಗಾ ಎಣ್ಣೆ ನಮಗೆ ತುಂಬ ಚೆನ್ನಾಗಿ ಅನಿಸಿದೆ. ಯಾಕಂತಂದರೆ ನಮಗೆ ಎಲ್ಲ ಅಡುಗೆಗಳಲ್ಲಿ ಎಣ್ಣೆ ಪ್ರಮುಖ ಪಾತ್ರ ವಹಿಸೋದ್ರಿಂದ ಅದು ಎಣ್ಣೆ ಚೆನ್ನಾಗಿದ್ದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನನ್ನ ನಂಬಿಕೆ. ಹಿಂಡಿ ಖರೀದಿದಾರ ಶ್ರೀರಾಮಕೃಷ್ಣ ನಮ್ಮ ಜಮೀನಿನ ಬೆಳೆಗಳಿಗೆ ಸೀತಾರಾಮ ಎಣ್ಣೆ ತಯಾರಿಕಾ ಘಟಕದ ಉಪ ಉತ್ಪನ್ನ ಹಿಂಡಿಯನ್ನು ಕೊಂಡು ಬಳಸಲಾಗುತ್ತಿದೆ. ಇದರಿಂದ ಮಣ್ಣಿನ ಫಲವತ್ತತೆಯು ಕಾಪಾಡಿದಂತಾಗಿದೆ. ಜೊತೆಗೆ ಜಾನುವಾರುಗಳಿಗೆ ಆಹಾರವಾಗಿ ಇದನ್ನು ಬಳಸಲಾಗುತ್ತಿದೆ ಎಂದು ತಿಳಿಸಿದರು. ಶೇಂಗಾ ಹಿಂಡಿನ ಸಹಜವಾಗಿ ನಾವು ಏನು ಮಾಡ್ತೀವಿ ಅಂದರೆ ದನ ಕರುಗಳಿಗೆ, ಹಸುಗಳಿಗೆ ಹಾಗೂ ಕುರಿಗಳಿಗೆ ಆಹಾರವಾಗಿ ನೀಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಾವು ಇದಕ್ಕೆ ಕೂಡ ನೀಡ್ಬೋದು. ಭೂಮಿ ಫಲವತ್ತತೆ ಸಲುವಾಗಿ ಅದನ್ನು ನಾವು ಬಳಸ್ಬೋದು. ಅದನ್ನು ನನಗೆ ಬೇರೆಯವರಿಂದ ಮಾಹಿತಿ ಸಿಕ್ಕು ಅದನ್ನು ನಾನು ಬಳಸ್ತಿದ್ದೀನಿ ನಿರಂತರವಾಗಿ. ಎಣ್ಣೆ ಖರೀದಿದಾರ ಶಂಕರ್ ರಾವ್ ಕಲಬೆರಕೆ ಇಲ್ಲದೆ ಉತ್ತಮ ಗುಣಮಟ್ಟದ ಬೀಜಗಳಿಂದ ಎಣ್ಣೆ ತೆಗೆಯುತ್ತಾರೆ. ಮಾರುಕಟ್ಟೆಯಲ್ಲಿ ಲಭಿಸುವ ಅಡುಗೆ ಎಣ್ಣೆ ಬಳಸುವಾಗ ಅನಾರೋಗ್ಯದ ಸಮಸ್ಯೆ ಇತ್ತು. ಗಾಣದ ಎಣ್ಣೆ ಬಳಸಲು ಆರಂಭಿಸಿದ ಬಳಿಕ ಯಾವುದೇ ಸಮಸ್ಯೆ ಇಲ್ಲ ಎಂದರು. ಮಿನಿಮಮ್ ಪ್ರಾಫಿಟ್ನಲ್ಲಿ ಮಾಡಿ ಕೊಡ್ತಾ ಇದ್ದಾರೆ. ಕ್ವಾಲಿಟಿ ವೈಸ್ ಅಂತೂ ಭಾಳ ಚೆನ್ನಾಗಿದೆ. ಇದು ನನ್ನ ಕಡೆಯಿಂದ ಸುಮಾರು ನಮ್ಮ ಫ್ರೆಂಡ್ಸ್ ಭಾಳ ಮಂದಿ ತೊಗೊಂಡೋಗಿದ್ದಾರೆ. ಎಲ್ಲರೂ ಯೂಸ್ ಮಾಡಿದ್ದಾರೆ. ಟೇಸ್ಟ್ ಆಗಲಿ, ಸ್ಮೆಲ್ ಆಗಲಿ, ಹೆಲ್ತ್ ಪರ್ಪಸ್ ಆಗಲಿ ಭಾಳ ಚೆನ್ನಾಗಿದೆ. ಇದನ್ನು ತಗೊಳ್ಳಿ ಎಲ್ಲರೂ ಯೂಸ್ ಮಾಡಿದರೆ ಈ ಥರ ಕೂಡ ಎಲ್ಲ ಹಳ್ಳಿಯಲ್ಲಿ ಹಾಕಿ ಇದರಿಂದ ಯೂಸ್ ಮಾಡೋದ್ರಿಂದ ನಮಗೆ ಹೆಲ್ತ್ ಪ್ರಾಬ್ಲಮ್ ಬರೋಲ್ಲ, ಚೆನ್ನಾಗಿರ್ತವೆ.
ಶ್ರೀ ವೀರಭದ್ರೇಶ್ವರ ಸಂಜೀವಿನಿ ಒಕ್ಕೂಟದ ಉಮಾಶಂಕರಿ ರಜನಿಯವರಿಗೆ ಬ್ಯಾಂಕ್ ಸಾಲದ ಜೊತೆಗೆ ನಮ್ಮ ಒಕ್ಕೂಟದಿಂದ 3 ಲಕ್ಷ ಸಾಲ ನೀಡಲಾಗಿದೆ. ಅವರು ಉದ್ಯಮಕ್ಕೆ ಅಗತ್ಯವಾಗಿ ಬೇಕಾದ ಎಣ್ಣೆ ಬೀಜಗಳು, ಪ್ಲಾಸ್ಟಿಕ್ ಬಾಟಲ್ ಖರೀದಿಗೆ ಹಣವನ್ನು ಉಪಯೋಗಿಸಿಕೊಂಡಿದ್ದಾರೆ ಎಂದರು. ಬಿಸ್ನೆಸ್ ಇಂಪ್ರೂವ್ಮೆಂಟ್ಗಾಗಿ ನಮ್ಮ ಸಂಜೀವಿನಿ ಒಕ್ಕೂಟದ ಕಡೆಯಿಂದ ಕಿರು ಬಂಡವಾಳ ನಿಧಿಯನ್ನಾಗಿ 3 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ವಿ. ಅವ್ರು 3 ಲಕ್ಷ ಬಿಡುಗಡೆ ಮಾಡಿದ್ದು ನೆಕ್ಸ್ಟ್ ಹೋದ ತಿಂಗಳು 2ನೇ ತಿಂಗಳ ಬಿಡುಗಡೆ ಮಾಡಿ 2026 ಅವರು ಒಂದು ಕಂತು ಕಟ್ಟಿದ್ದಾರೆ. ಅವರು ದುಡ್ಡು ಒಂದು ಅಮೌಂಟ್ ತಗೊಂಡು ಅವರು ಬೀಜಗಳ ತರ ಎಣ್ಣೆಗೆ ಏನು ಬೇಕಾಗ್ತಾವ ಬೀಜ, ಶೇಂಗಾ ಬೀಜ ಆಗಲಿ, ಕುಸುವೆ ಆಗಲಿ, ಕೊಬ್ಬರಿ ಎಣ್ಣೆ, ಕೊಬ್ಬರಿ ಆಗಿರಲಿ, ಎಲ್ಲ ತರ ಬೀಜ ತಗೊಂಡು ಅವ್ರು ಎಣ್ಣೆಗಳನ್ನ ಸ್ಟಾರ್ಟ್ ಮಾಡ್ಯಾರ. ಎಸ್ಬಿಐ ಬ್ಯಾಂಕ್ ವ್ಯವಸ್ಥಾಪಕ ವಿ ವೆಂಕಟೇಶ್ ರಜನಿ ಅವರು ಸಾಲ ಮರುಪಾವತಿಯನ್ನು ನಿಯಮಿತವಾಗಿ ಮಾಡುತ್ತಿದ್ದು ಪ್ರತಿಯೊಬ್ಬರೂ ಇಂತಹ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಈ ಸ್ಕೀಮಲ್ಲಿ 10% ಕಸ್ಟಮರ್ ಮಾರ್ಜಿನ್ ಮನಿ ಪೇ ಮಾಡಬೇಕಾಗುತ್ತೆ, 90% ಬ್ಯಾಂಕ್ ಲೋನ್ ಕೊಡುತ್ತೆ. ಇದಕ್ಕೆ ಸಬ್ಸಿಡಿನೂ ಇರುತ್ತೆ. ಸೊ ಕೇಂದ್ರ ಸರ್ಕಾರದಿಂದ 35%, ರಾಜ್ಯ ಸರ್ಕಾರದಿಂದ 15% ಮಾರ್ಜಿನ್ ಸಬ್ಸಿಡಿನೂ ಸಿಗುತ್ತೆ. ಒಟ್ಟಾರೆ ಗ್ರಾಮೀಣ ಭಾಗದ ಕುಟುಂಬದ ಮಹಿಳೆ ಕೃಷಿಯೇತರ ಚಟುವಟಿಕೆಯ ಜೊತೆಗೆ ಇತರರಿಗೂ ಸ್ವಾವಲಂಬನೆಯ ಬದುಕು ಕಲ್ಪಿಸಿ ಸಮಾಜಕ್ಕೆ ಮಾದರಿಯಾಗಿದ್ದಾರೆ.